ಬಜೆಟ್ನಲ್ಲಿ ಬಾಗಲಕೋಟೆಗೆ ಸಿಗುತ್ತಾ ಗಿಫ್ಟು. ಆಲಮಟ್ಟಿ ಕೃಷ್ಣ ಕೊಳ್ಳದ ನೀರಾವರಿ ಯೋಜನೆಗೆ ಸಿಗುತ್ತಾ ಪರಿಹಾರ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಿಗುತ್ತಾ ಹೆಚ್ಚಿನ ಆದ್ಯತೆ. ಬಜೆಟ್ ಮೇಲೆ ಮುಳುಗಡೆ ನಗರಿ ಸಂತ್ರಸ್ತರ ನಿರೀಕ್ಷೆ ಅಪಾರಾಗಿದೆ. ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಅನುದಾನದ ಬೇಡಿಕೆ ಕೂಡ ಇದೆ. ಬಾದಾಮಿ ಚಾಲುಕ್ಯರ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಆಗ್ರಹಿಸಲಾಗಿದೆ. ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಟಿದ್ದಾರೆ ಮುಳುಗಡೆ ನಗರಿಯ ಜನ. ಸಾಕಷ್ಟು ನಿರೀಕ್ಷೆನ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಒಂದಷ್ಟು ಬೇಡಿಕೆಗಳು ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆ ಆಗುವ ವಿಚಾರಕ್ಕೆ ಅನುದಾನದ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಬಾದಾಮಿ ಚಾಲುಕ್ಯರ ಪ್ರವಾಸಿ ತಾಣಗಳ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಬೇಡಿಕೆ ಕೂಡ ಇದೆ. ಹಾಗಾಗಿ ಈ ಬಜೆಟ್ನ ಮೇಲೆ ಬೆಟ್ಟದಷ್ಟು ನಿರೀಕ್ಷೆನ ಇಟ್ಟು ಕಾಯಲಾಗ್ತಾ ಇದೆ ಬಾಗಲಕೋಟೆಯ ಜನತೆ. ಹಾಗಾಗಿ ಬಜೆಟ್ನಲ್ಲಿ ಬಾಗಲಕೋಟೆಗೆ ಏನು ಗಿಫ್ಟ್ ಸಿಗಬಹುದು? ಆಲಮಟ್ಟಿ ಕೃಷ್ಣಾ ಕೊಳ್ಳದ ನೀರಾವರಿ ಯೋಜನೆಗೆ ಪರಿಹಾರ ಅನ್ನೋದು ಸಿಗುತ್ತಾ ಅನ್ನೋದು ಪ್ರಶ್ನೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾರಾ ಅನ್ನೋದು ಕೂಡ ಕುತೂಹಲ ಇದೆ. ಬಜೆಟ್ ಮೇಲೆ ಮುಳುಗಡೆ ನಗರಿ ಸಂತ್ರಸ್ತರು ಸಾಕಷ್ಟು ನಿರೀಕ್ಷೆನ ಇಟ್ಟು ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಿರೀಕ್ಷೆಗಳನ್ನೆಲ್ಲ ಫುಲ್ಫಿಲ್ ಮಾಡ್ತಾರಾ ಅಥವಾ ಅದು ಹಾಗೆ ಉಳ್ಕೊಂಡು ಬಿಡುತ್ತಾ ಅನ್ನೋದು ಪ್ರಶ್ನೆ. ಈಗಾಗಲೇ ತಮ್ಮ ಬೇಡಿಕೆಗಳಿಗೇನು ಏನೇನು ಬೇಡಿಕೆಯನ್ನು ಇಟ್ಟು ಕಾಯ್ತಾ ಇದ್ದಾರೆ, ನಿರೀಕ್ಷೆಗಳಿಗೇನು ಅನ್ನೋದನ್ನು ತಿಳಿಸಿದ್ದಾರೆ. ಬಟ್ ಈಗ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಹೆಚ್ಚಿನ ಪಾಲು ನಮಗೇನಾದರೂ ಸಿಗುತ್ತಾ ಅಥವಾ ನಾವು ಕೇಳಿರೋದಕ್ಕೆ ಎಲ್ಲದಕ್ಕೂ ಕೂಡ ಒತ್ತನ್ನು ನೀಡಲಾಗತ್ತಾ, ಅಟ್ಲೀಸ್ಟ್ ಕೆಲವೊಂದಕ್ಕಾದ್ರೂ ಒತ್ತನ್ನು ನೀಡ್ತಾರಾ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಈಗ ಕಾಯಲಾಗ್ತಾಗಿದೆ. ಬಾಗಲಕೋಟೆಯ ಜನತೆ CM ಸಿದ್ದರಾಮಯ್ಯನವರ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟಿದ್ದಾರೆ. ಸೊ ಏನಾಗುತ್ತೆ, ಸಿದ್ದರಾಮಯ್ಯನವರು ಆ ಎಲ್ಲ ನಿರೀಕ್ಷೆಗಳನ್ನು ಹುಸಿ ಮಾಡಿಬಿಡ್ತಾರಾ ಅನ್ನೋದು ಪ್ರಶ್ನೆಗಿದೆ. ಇನ್ನು ಬಾಗಲಕೋಟೆಯ ಜನತೆಗೆ CM ಸಿದ್ದರಾಮಯ್ಯನವ್ರಿಗೊಂದಷ್ಟು ಮನವಿಯನ್ನು ಮಾಡಿದ್ದಾರೆ. ಏನೇನು ಹೇಳಿದ್ದಾರೆ ಕೇಳೋಣ ಬನ್ನಿ. ಬಾಗಲಕೋಟೆಗೆ ನೋಡಿ ಸರ್, ಈಗ ಮಾರ್ಚ್ 7ನೇ ತಾರೀಕಿಗೇನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ CM ಸಿದ್ದರಾಮಯ್ಯ ಸಾಹೇಬರು ಏನು 16ನೇ ಬಾರಿಗೇನು ಐತಿಹಾಸಿಕ ಒಂದು ಬಜೆಟ್ ಅನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಇವತ್ತು ಎಲ್ಲ ಅವಯವ ಮಂಡಿಸ್ಲಿಕ್ಕೆ ಎಲ್ಲಾನು ತಯಾರಿ ಮಾಡ್ಕೊಂಡಿದ್ದಾರೆ. ಅದರಂತೆ ಇವತ್ತು ನಾನು ಬಾಗಲಕೋಟೆ ಮುಳುಗಡೆಯ ಸಂತ್ರಸ್ತರ ಪರವಾಗಿ ಸುಮಾರು ಒಂದು ವರ್ಷಗಳ ಕಾಲದಿಂದ ಇಲ್ಲಿವರೆಗೂ ಕೂಡ ನಾನು ಬಾಗಲಕೋಟೆ ನಗರಕ್ಕೆ ಹಾಗೂ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಕೈಗಾರಿಕೆಗೋಸ್ಕರ ನಾನು ಹೋರಾಟ ಮಾಡ್ತಾ ಬಂದಿದ್ದು.